ಸದ್ಯಕ್ಕೆ ಬ್ರೇಕ್. ದೇಶವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಶಾಕ್ನಲ್ಲಿರುವಂತ ಜನರಿಗೆ ಈಗಲಾದ್ರೂ ರಿಲೀಫ್ ಸಿಗಬಹುದಾ? ಅಮೆರಿಕ ಇರಾನ್ ಶಾಂತಿ ಮಾತುಕತೆಯ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುತ್ತಾ? ಸದ್ಯ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿರೋದು ಗೊತ್ತಾಗ್ತಾ ಇದೆ. ಪೆಟ್ರೋಲಿಯಂ ಕಚ್ಚಾ ತೈಲ ಬೆಲೆಯಲ್ಲಿ ಶೇಕಡ 4.89% ಕುಸಿತ ಆಗಿದೆ. ಒಂದೇ ದಿನದಲ್ಲಿ ಶೇಕಡ 4.89% ಕುಸಿತ ಕಂಡಂತ ಕಚ್ಚಾ ತೈಲ ಬೆಲೆ. ಸದ್ಯ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ 80.73 ಅಮೆರಿಕನ್ ಡಾಲರ್ಗೆ ಇಳಿಕೆ ಆಗಿದೆ. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿರುವ ಹಿನ್ನೆಲೆ ಸಾಗಣೆ ಸುಲಭ. ಪೆಟ್ರೋಲ್, ಡೀಸೆಲ್, ಅನಿಲ ಸಾಗಣೆಗೆ ಇನ್ಮೇಲೆ ನಿರ್ಬಂಧ ಇರೋದಿಲ್ಲ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಹಾಗಾದ್ರೆ ಇಳಿಕೆ ಆಗುತ್ತಾ? 15 ದಿನಗಳ ಅಂತರದಲ್ಲಿ 10 ರೂಪಾಯಿ ದರ ಏರಿಕೆ ಮಾಡಿದಂತ ಸರ್ಕಾರ ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಬರೆ ಎಳೆದಿತ್ತು. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿತ ಮಾಡುತ್ತಾ ಹಾಗಾದ್ರೆ ಕೇಂದ್ರ ಸರ್ಕಾರ? ಕಚ್ಚಾ ತೈಲದ ದರ ಈಗ ಸದ್ಯಕ್ಕೆ ಇಷ್ಟು ಇಳಿಕೆ ಆಗಿದೆ. 4.89%, 80.73 ಅಮೆರಿಕನ್ ಡಾಲರ್, ಅಂದ್ರೆ ಒಂದು ಬ್ಯಾರಲ್ಗೆ ಇಷ್ಟಿರೋದು. ಬಟ್ ಇದರಿಂದ ನಮ್ಮ ಗ್ರಾಹಕರಿಗೆ ಏನಾದ್ರೂ ಲಾಭ ಆಗುತ್ತಾ ಅಂತ ಬಂದ್ರೆ, ಪೆಟ್ರೋಲ್, ಡೀಸೆಲ್ ಮತ್ತು LPGಯಲ್ಲಿ ದರ ಏನಾದ್ರೂ ಇಳಿಕೆ ಮಾಡಿದ್ರೆ ಲಾಭ ಆಗುತ್ತೆ ಅಥವಾ ಒಂಚೂರು ಅನುಕೂಲ ಆಗುತ್ತೆ, ರಿಲೀಫ್ ಆಗುತ್ತೆ. ಬಟ್ ಅದರತ್ತ ಕೇಂದ್ರ ಸರ್ಕಾರ ಗಮನ ಹರಿಸುತ್ತಾ? 10 ದಿನದಲ್ಲಿ 3 ಬಾರಿ ದರ ಏರಿಕೆ ಮಾಡಿದ್ರು ಪೆಟ್ರೋಲ್, ಡೀಸೆಲ್ದು. ಆಮೇಲೆ ಕಮರ್ಷಿಯಲ್ ಗ್ಯಾಸ್ನ ಬೆಲೆ 97 ರೂಪಾಯಿ ಏರಿಕೆ ಮಾಡಿದ್ರು. ಇತ್ತೀಚೆಗಷ್ಟೇ 24 ರೂಪಾಯಿ ಗೃಹ ಬಳಕೆಯ ಸಿಲಿಂಡರ್ನು ಕೂಡ ದರ ಏರಿಕೆ ಮಾಡಿಬಿಟ್ರು. ಈಗ ದರ ಇಳಿಕೆ ಅಂದ್ರೆ ಕಚ್ಚಾ ತೈಲದ ದರ ಇಳಿಕೆ ಆಗ್ತಿರೋದ್ರಿಂದ ಪೆಟ್ರೋಲ್, ಡೀಸೆಲ್, ಇಂಧನ ಇವುಗಳಲ್ಲೂ ಕೂಡ ಏನಾದ್ರೂ ಇಳಿಕೆ ಆಗಬಹುದಾ ಅಂತ ಜನರಿಗೊಂದು ಕುತೂಹಲ ಇದೆ. ಇಳಿಕೆ ಆದ್ರೆ ಒಳ್ಳೇದು, ಬಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇದ್ರತ್ತ ಗಮನ ಹರಿಸುತ್ತಾ ಇಲ್ಲ ಅಂತ. ಜನರಿಗಂತೂ ನಿರೀಕ್ಷೆ ಇದೆ. ಕಾರಣ ಪ್ರತಿ ಮನೆಯಲ್ಲೂ ಕೂಡ ವೆಹಿಕಲ್ಸ್ ಇದ್ದೇ ಇರುತ್ತೆ. ಪೆಟ್ರೋಲ್, ಡೀಸೆಲ್ ಹಾಕಬೇಕು ಅಂದ್ರೆ ಸಾಕಷ್ಟು ಕಷ್ಟ, ಸವಾಲಾಗ್ಬಿಟ್ಟಿದೆ. ಸ್ಯಾಲರಿ ಸ್ಕೇಲ್ ಕಮ್ಮಿ, ಬಟ್ ಪೆಟ್ರೋಲ್, ಡೀಸೆಲ್, ಇಂಧನ, LPG ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ದಿನನಿತ್ಯದ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಗಗನಕ್ಕೇರ್ತಾ ಇದೆ. ಹಾಗಾಗಿ ಜನರಿಗೊಂದು ನಿರೀಕ್ಷೆ ಇದ್ದೇ ಇದೆ, ಪೆಟ್ರೋಲ್, ಡೀಸೆಲ್ ದರ ಕಮ್ಮಿ ಆಗ್ಲಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಈಗ ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ನಂತರ ಕಚ್ಚಾ ತೈಲದಲ್ಲಿ ಒಂದಷ್ಟು ಇಳಿಕೆ ಆಗಿದೆ. ಇದರಿಂದಾಗಿ ಪೆಟ್ರೋಲ್, ಡೀಸೆಲ್ ಮತ್ತೆ LPG ದರದಲ್ಲಿ ಏನಾದರೂ ಇಳಿಕೆ ಆಗಬಹುದಾ? ಆ ಸಾಧ್ಯತೆಗಳು ಇದೆಯಾ ಅಂತ? ಸೌಖ್ಯ, ನಿನ್ನೆ ಏನು ಭಾರತ ಮತ್ತು ಹಲವು ದೇಶಗಳಿಗೆ ಒಂದು ರೀತಿಯಾದಂಥ ಸಮಾಧಾನಕರ ಸಂಗತಿ ಸಿಕ್ಕಿದ್ದೇನೆಂದರೆ, ಅಮೆರಿಕ ಮತ್ತು ಇರಾನ್ ನಡುವೆ ಏನೊಂದು ಫೆಬ್ರವರಿ 27ರಿಂದ ನಡೀತಾ ಇತ್ತು ಯುದ್ಧ. ಆ ಯುದ್ಧಕ್ಕೆ ಈಗೊಂದು ಕದನ ವಿರಾಮ ಆಗಿದೆ. ಜೊತೆಗೆ ಒಂದು ಶಾಂತಿ ಮಾತುಕತೆ ಪ್ರಕ್ರಿಯೆ ಆರಂಭವಾಗಿದೆ ಅನ್ನೋದು. ಈ ಶಾಂತಿ ಮಾತುಕತೆ ಪ್ರಕ್ರಿಯೆ ಆರಂಭ ಆದ ಕೂಡಲೇ ಮೊದಲಿಗೆ ಹರ್ಮುಜ್ ಜಲಸಂಧಿ ಏನಿತ್ತು, ಇಷ್ಟು ದಿನ ಆ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿತ್ತು ಇರಾನ್, ಅದನ್ನು ಮುಕ್ತಗೊಳಿಸಿದೆ. ಜೊತೆಯಲ್ಲೇ ಅಮೆರಿಕ ಏನು ದಿಗ್ಬಂಧನ ಏರಿತ್ತು ಹರ್ಮುಜ್ ಜಲಸಂಧಿ ಬಳಿ, ಆ ಒಂದು ಜಲ ದಿಗ್ಬಂಧನವನ್ನು ಕೂಡ ನಿರ್ಬಂಧ ಮಾಡಿದೆ. ಇದೀಗ ಹರ್ಮುಜ್ ಜಲಸಂಧಿ ಯುದ್ಧಕ್ಕೂ ಮೊದಲು ಅಂದರೆ ಫೆಬ್ರವರಿ 27ಕ್ಕೆ ಮೊದಲು ಹೆಂಗಿತ್ತೋ ಅದೇ ರೀತಿ ಯಥಾಸ್ಥಿತಿಗೆ ಬಂದಿದೆ. ಆದರೆ ಏನೊಂದು ಫೆಬ್ರವರಿ 27ಕ್ಕೆ ಮೊದಲು ಪೆಟ್ರೋಲಿಯಂ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ 60ರಿಂದ 65 ಡಾಲರ್ನಷ್ಟು ಇತ್ತು. ಆದರೆ ಇದೀಗ ಸದ್ಯ $80ಗೆ ಇಳಿಕೆ ಕಂಡಿದೆ. ಅಂದರೆ ಸರಿಸುಮಾರು $120, $130ಗೆಲ್ಲ ಏರಿಕೆ ಕಂಡಿತ್ತು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ಇದೀಗ ಆ ದರ $80ಗೆ ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಈ ಕಚ್ಚಾ ತೈಲ ಬೆಲೆ ಇನ್ನಷ್ಟು ಇಳಿಕೆ ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಂತದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಸಿಲಿಂಡರ್ಗಳ ದರ ಇಳಿಕೆಯನ್ನು ಮಾಡುತ್ತಾ ಅನ್ನೋದು ಸದ್ಯ ಜನರಿಗೆ ಮನಸ್ಸಲ್ಲಿರುವಂಥ ಪ್ರಶ್ನೆ. ಯಾಕೆಂದರೆ
ಯಾವಾಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಯಿತೋ ಆಗ ಏಕಾಏಕಿ ಭಾರತದಲ್ಲಿ ತೈಲ ಬೆಲೆ ಏರಿಕೆಯನ್ನು ಮಾಡಲಿಲ್ಲ. ಚುನಾವಣೆಯ ನಂತರ ಸುಮಾರು 15 ದಿನಗಳ ಅಂತರದಲ್ಲಿ 2 ಬಾರಿ ಬೆಲೆ ಏರಿಕೆಯನ್ನು ಮಾಡಲಾಯಿತು. ಅದು 10 ರೂಪಾಯಿಯಷ್ಟು ಬೆಲೆ ಏರಿಕೆ ಮಾಡಲಾಯಿತು. ಈಗ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ದರವನ್ನು ಯಥಾಸ್ಥಿತಿಯಾಗೇ ಇಟ್ಟು ಈ ಹಿಂದೆ ಏನು 10 ರೂಪಾಯಿಯಷ್ಟು ಪ್ರತಿ ಲೀಟರ್ಗೆ 10 ರೂಪಾಯಿಯಷ್ಟು ತನಗೆ ಬರ್ತಿದ್ದಂತಹ ಟ್ಯಾಕ್ಸ್ ಹಣವನ್ನು ಕೇಂದ್ರ ಸರ್ಕಾರ ಬಿಟ್ಕೊಟ್ಟಿತ್ತೋ ಆ ರೀತಿ ಇವಾಗ ಆ ಟ್ಯಾಕ್ಸ್ ಹಣವನ್ನು ಮರುಭರ್ತಿ ಮಾಡ್ಕೊಳಕ್ಕೆ ಶುರು ಮಾಡುತ್ತಾ, ಅಥವಾ ಏನಾದರೂ ಈ ಒಂದು ತೈಲ ಮಾರ್ಕೆಟಿಂಗ್ ಕಂಪ್ನಿಗಳೇನಿದ್ದಾವೆ ಅವಕ್ಕೆ ಇಷ್ಟು ದಿನ ಆಗಿದ್ದ ಲಾಸ್ನ ಮರುಭರ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಥಾಸ್ಥಿತಿ ಮೇಂಟೈನ್ ಮಾಡುತ್ತೋ, ಇವೆಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಈ ಕುರಿತಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಈವರೆಗೂ ಯಾವುದೇ ಒಂದು ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಜನರ ಮನಸ್ಸಿನಲ್ಲಿರೋದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿರೋ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಆದಷ್ಟು ಬೇಗ ಆಗಲಿ ಅನ್ನೋ ಒಂದು ಆಶಯ ಜನರ ಮನಸ್ಸಲ್ಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್.